ಈ ಸರ್ಕಾರ ಬಂದಾಗಿಂದ ನಾನು ಹಲವಾರು ಬಾರಿ BJP ಸರ್ಕಾರದಲ್ಲೇ ನೇರವಾದಂಥ ಆಪಾದನೆ ಮಾಡಿರೋದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಹಲವಾರು ಬಾರಿ ನಾವು ಹೇಳಿದ್ದೀವಿ, ಒಂದು ಸರ್ಕಾರ ಅಭಿವೃದ್ಧಿಗೆ ಬದ್ಧತೆ ತೋರಿಸಬೇಕಂದ್ರೆ ಆ ಪ್ರದೇಶಗಳಿಗೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟರೆ ಅವರಿಗೆ ಕಾಳಜಿ ಇದೆ, ಅವರಿಗೆ ಬದ್ಧತೆ ಇದೆ ಅಂತ ನಾವು ಹೇಳ್ಬೋದು. ಕಳೆದ 1.5 ವರ್ಷದಲ್ಲಿ ಕ್ಯಾಬಿನೆಟ್ ರಚನೆ CM ಬದಲಾವಣೆ ವಿಚಾರ ಸಾಕಷ್ಟು ಬಂದಿದೆ. ಆದರೆ ಎಲ್ಲೂ ಕೂಡ ಈ ಭಾಗದಲ್ಲಿ ಇನ್ನು ಹೆಚ್ಚು ರೀತಿಯಲ್ಲಿ ಕ್ಯಾಬಿನೆಟ್ನಲ್ಲಿ ನಮಗೆ ಸ್ಥಾನಮಾನ ಕೊಡೋದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ. ಇವತ್ತು ಕ್ಯಾಬಿನೆಟ್ನಲ್ಲಿ ನಮ್ಮ ಭಾಗದಲ್ಲಿ ಪ್ರಭು ಚವ್ಹಾಣ್ ಅವರೇ ಇದ್ದಾರೆ. ಅವರಿಗೆ ಬಹುಶಃ ನಮ್ಮ ಭಾಗದ ಸ್ಥಿತಿಗತಿ ಬಗ್ಗೆ ಹೆಚ್ಚಿನ ಅರಿವಿಲ್ಲ, ಆರ್ಟಿಕಲ್ 370 ಬಗ್ಗೆ ಹೆಚ್ಚರಿವಿಲ್ಲ, KKRDB ರಚನೆ ಬಗ್ಗೆ ಹೆಚ್ಚರಿವಿಲ್ಲ, ಅದು ಆಡಳಿತ ಹೇಗೆ ಮಾಡಬೇಕಂತ ಅರಿವಿಲ್ಲ. ಮತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಇಲ್ಲಿಯವರೆಗೂ ಹೌದಪ್ಪ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಇರ್ಬೋದು, ಯಾವುದಾದ್ರೂ ವಿಷಯಕ್ಕೆ ಪ್ರಸ್ತಾವನೆ ಮಾಡಿ ಅನುಮೋದನೆ ಪಡೆದು ಈ ಭಾಗಕ್ಕೆ ಕಲ್ಯಾಣ ಆಗುವಂಥ ರೀತಿಯೂ ಕೂಡ ಯಾವುದೂ ಮಾಡಿಲ್ಲ. ಅದು ಹೊರತುಪಡಿಸಿ ಇತ್ತೀಚೆಗೆ ಅನುದಾನದ ಕೊರತೆ ಇದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಬಂದರು. ಇದು ಕೂಡ ನಾನು 1.5 ವರ್ಷದಿಂದ ನಾನು ಪ್ರಸ್ತಾಪನೆ ಮಾಡಿದ್ದೀನಿ. ಆದರೆ ಈ ವಿಚಾರ ಹೊಸದೇನಿಲ್ಲ. ಆದರೆ ಕೆಲವೊಂದು ವಿಚಾರಗಳೇನಪ್ಪ ಅಂದರೆ, ಈ ಭಾಗಕ್ಕೆ ಮಂತ್ರಿಗಿರಿ ಕೊಟ್ಟಿಲ್ಲ, ನಾವು ಹೆಚ್ಚು ರೀತಿಯಲ್ಲಿ ಬೋರ್ಡು, ಚೇರ್ಮನ್ನು, ಕಾರ್ಪೊರೇಷನ್ನು, ಇನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ಡೆಸಿಗ್ನೇಷನ್ ಕೊಟ್ಬಿಟ್ಟು ಅವರಿಗೆ ತೃಪ್ತಿಪಡಿಸೋದು ಅಂತ ಮಾಡಿದ್ದಾರೆ. ಅದೇ ರೀತಿ KKRDB ಅಂದರೆ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್, ಪ್ರಾದೇಶಿಕ ಅಭಿವೃದ್ಧಿ ನಿಗಮ ಏನಿದೆ, ಇದಕ್ಕೆ ಅಧ್ಯಕ್ಷರಾಗೂ ಕೂಡ ನಮ್ಮ ಕಲಬುರಗಿಯವರಿಗೆ ಮಾಡಿದ್ರು, ಸಂತೋಷ. ಆದರೆ ಅಧ್ಯಕ್ಷ ಸ್ಥಾನ ಒಬ್ಬ ಕ್ಯಾಬಿನೆಟ್ ದರ್ಜೆಗಿರ್ತದೆ. ಕಾರಣ ಏನಪ್ಪ ಅಂದರೆ, ಅಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಒಂದಿರುತ್ತೆ. ಕ್ಯಾಬಿನೆಟ್ನಲ್ಲಿ ನೇರವಾದಂಥ ನೇಮಕಾತಿ ವಿಚಾರಗಳು, ನೇರ ನೇಮಕಾತಿ ವಿಚಾರಗಳಿರ್ಬೋದು, ಬೇರೆ ಬೇರೆ ಇಲಾಖೆಯ ಪ್ರಸ್ತಾವನೆಗಳಿರ್ಬೋದು, ಅನುದಾನಗಳಿರ್ಬೋದು, ಅದೆಲ್ಲ ಅಲ್ಲಿ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಭಾಗದಲ್ಲಿ 6-8 DC ಬರ್ತಾರೆ, IAS ಆಫೀಸರ್ ಬರ್ತಾರೆ, CEOಗಳು ಬರ್ತಾರೆ, ಬೇರೆ ಬೇರೆ ನಿಗಮಗಳು ಅಂದರೆ NKSRTC ಇರ್ಬೋದು, KPGNL ಇರ್ಬೋದು, KNNL ಇರ್ಬೋದು, ಹೀಗೆ ಹಲವಾರು ಸ್ಟೇಟ್ ಬೋರ್ಡ್ಸು, ರೀಜನಲ್ ಬೋರ್ಡ್ಸ್ ಬರೋದ್ರಿಂದ IAS ಆಫೀಸರ್ಸು ಜೊತೆ ಸಂಪರ್ಕ ಇರಬೇಕಾಗ್ತದೆ, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಜೊತೆ ಸಂಪರ್ಕ ಇರಬೇಕಾಗುತ್ತದೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಸರ್ಕಾರ ಇದ್ದಾಗ KKRDB ಚೇರ್ಮನ್ ಯಾರಿದ್ದಾರೆ ಅವರು ಒಂದು ಕ್ಯಾಬಿನೆಟ್ ಸಚಿವರಿದ್ದರೆ, ಈ ಭಾಗದಲ್ಲಿ ಇರುವಂಥ ಕ್ಯಾಬಿನೆಟ್ ಸಚಿವರಿದ್ದರೆ ನಮಗೆ ಅನುಕೂಲ ಆಗುತ್ತೆ ಅಂತ ನಾವು ಮಾಡಿದ್ವಿ. ಆದರೆ ಈ ಸರ್ಕಾರ ಬಂದ ಮೇಲೆ ಆ ಸ್ಥಾನವನ್ನು ಒಂದು ಸಾಮಾನ್ಯ ಪೋಸ್ಟಿಗೆ ಡಿಗ್ರೇಡ್ ಮಾಡಬೇಕು. ನಮ್ಮ ಇವಾಗ ಇರುವಂಥ KKRDB ಅಧ್ಯಕ್ಷರು ಯಾವುದೇ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಕೂಡ ಅವ್ರು ಭಾಗವಹಿಸೋಕ್ಕಾಗೋದಿಲ್ಲ, ಕ್ಯಾಬಿನೆಟ್ ಪ್ರೊಸೀಡಿಂಗ್ಸ್ನಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ, ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ. ಮತ್ತು ಯಾರಿಗೆ ಕನ್ವಿನ್ಸ್ ಮಾಡಿಬಿಟ್ಟು ಅನುದಾನ ತರಬೇಕು, ಯಾರಿಗೆ ಕನ್ವಿನ್ಸ್ ಮಾಡಿಬಿಟ್ಟು ನಾವು ಸರ್ಕಾರದಿಂದ ನಾವು ವಿಶೇಷವಾದಂಥ ಪ್ಯಾಕೇಜ್ಗಳು ಇರ್ಬೋದು, ಆರ್ಥಿಕ ನೆರವು ಇರ್ಬೋದು ತರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು KKRDB ಅಧ್ಯಕ್ಷರು ಕೂಡ ಮೊನ್ನೆ ಸಾಕಷ್ಟು ಪ್ರಚಾರದಲ್ಲಿ ಬಂದಿದ್ದಾರೆ. ನಾವು 1,100 ಕೋಟಿ ಕೊಟ್ಟಿದ್ದೀವಿ, ಬಿಡುಗಡೆ ಆಗಿದೆ. ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ನಲ್ಲಿ 1,100 crores ನಮಗೆ ಅನುಮೋದನೆ ಸಿಕ್ಕಿದೆ. ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, 1 ಕೋಟಿ ರೂಪಾಯಿ ನಾವು ಪಂಚಾಯತಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಸರ್ಕಾರದ
ಕಾರ್ಯವೈಖರಿಯ ಹೇಗಿದೆ ಅಂತ ನಾವು ಮುಂದೆ ಒಂದು 10 ನಿಮಿಷದಲ್ಲಿ ಬಿಜೆಪಿ. ಮೊದಲನೇದಾಗಿ ಬಿಜೆಪಿ ಸರ್ಕಾರ KKRDB ಕೊಡಬೇಕಾಗಿದ್ದು 1500 ಕೋಟಿ, 1500 crores. ಅದಕ್ಕೆ ಅವರು ಅಪ್ರೂವಲ್ ಕೊಟ್ಟಿರೋದು 1131.86, 131.86 crores ಓನ್ಲಿ. ಅದಕ್ಕೆ ಯಡಿಯೂರಪ್ಪ ಸಾಹೇಬ್ ಸಿಗ್ನೇಚರ್ ಇದೆ, ಅವ್ರದೇ ಆರ್ಡರ್ ಇದೆ. 1500 crores ಬದಲು ನಮಗೆ ಈ ವರ್ಷ ಬರ್ತಾ ಇರೋದು ಓನ್ಲಿ 1131.86 crores. ಅದರಲ್ಲಿ ಮೈಕ್ರೋ ಎಷ್ಟು, ಮ್ಯಾಕ್ರೋ ಎಷ್ಟು ಅಂತ ಎಲ್ಲ ಇದೆ. ಅಧ್ಯಕ್ಷರ ವಿವೇಚನ ಕೋಟ ಅಂದ್ರೆ ಚೇರ್ಮನ್ ಡಿಸ್ಕ್ರಿಷನರಿ ಕೋಟ, ಸರ್ಕಾರದ ವಿವೇಚನಾ ನಿಧಿ ಮತ್ತೆ ಮುಖ್ಯಮಂತ್ರಿ ವಿವೇಚನಾ ನಿಧಿನಲ್ಲಿ ಎಲ್ಲ ಸೇರಿ 6797.16 ಲಕ್ಷ ಇದೆ. 6797.16 lakhs ಇದೆ ಇದರಲ್ಲಿ. ಮೂರು ಸೇರಿ ಇದು ವಿವೇಚನಾ ಕೋಟ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಈ 1131.86 crores ಏನು ಅಪ್ರೂವಲ್ ಆಗಿದೆ, ಅದರಲ್ಲಿ ಮೊದಲನೇ ಕಂತು 282.97 crores ಅಂದ್ರೆ 282.97 crores ಮೊದಲನೇ ಕಂತು ಬಿಡುಗಡೆ ಆಗಿದೆ. ಎರಡನೇ ಕಂತು ಅಂದ್ರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 261.06 crores ಬಿಡುಗಡೆ ಆಗಿದೆ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಅಕೌಂಟ್ ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಬಟ್ ಲೆಟ್ ಅಸ್ ಅಸ್ಯೂಮ್ ಮಾಡಿದ್ದಾರೆ ಅಂತ ಇದೆ. ಸೊ ಟೋಟಲ್ 1131.86 ಕೋಟಿನಲ್ಲಿ ನಮಗ್ ಬಂದಿರೋದು ಇಲ್ಲಿವರೆಗೂ 544.03 ಅಂದ್ರೆ 544.03 crores ಇವತ್ತು ಜಮಾ ಆಗಿರ್ಬೇಕಾಗಿತ್ತು. ಈಗ KKRDB ಅಕೌಂಟ್ ನಲ್ಲಿ ಹೋದ ವರ್ಷದ್ದು ಅಂದ್ರೆ ಕಳೆದ ಮಾರ್ಚ್ 2020 ನಲ್ಲಿ ಏನು ನಾವು ಸರ್ಕಾರಕ್ಕೆ ತೋರಿಸಬೇಕಾಗುತ್ತೆ ಎಷ್ಟು ಉಳಿತಾಯ, ಎಷ್ಟು ಬಾಕಿ ನಿಮ್ಮ ಅಕೌಂಟ್ ನಲ್ಲಿ ಇದೆ ಅಂತ. ಅದು ಇರೋದು 308.70 crores, 308.70 ಕೋಟಿ ರೂಪಾಯಿ. ಇಲ್ಲಿವರೆಗೂ KKRDB ಕ್ರಿಯಾ ಯೋಜನೆ ಅಂದ್ರೆ ಆಕ್ಷನ್ ಪ್ಲಾನ್ ಸಬ್ಮಿಟ್ ಆಗಿರೋದು 952.22 crores. ಇಲ್ಲಿ ಗಮನಿಸಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ, ಮೊದಲೇದು ನಮ್ಗೆ ಸಿಗ್ಬೇಕಾಗಿದ್ದು 1500 ಕೋಟಿ, ನಮಗೆ ಅನುಮೋದನೆ ಕೊಟ್ಟಿದ್ದು ಅವರು 1131 crores ಓನ್ಲಿ, 1131 ಕೋಟಿ ಅಂದಾಜು. ಇದರಲ್ಲೂ ಕೂಡ KKRDB ಅವರು ಸಬ್ಮಿಟ್ ಮಾಡಿರೋದು ಬರೇ 952.22 crores. ಇನ್ನ 179.64 crores ಆಕ್ಷನ್ ಪ್ಲಾನೇ ಕೊಟ್ಟಿಲ್ಲ. 179.64 crores ಆಕ್ಷನ್ ಪ್ಲಾನೇ ಕೊಟ್ಟಿಲ್ಲ. ಯಾಕೆ? ಏನ್ ಅಡಚಣೆಗಳಿದೆ? ಆಕ್ಷನ್ ಪ್ಲಾನ್ ಅನ್ನ ಕೊಡ್ಬೋದಲ್ಲ, ಅನುದಾನ ಅಂತೂ ಕಮ್ಮಿ ಬರ್ತಾ ಇದೆ. ಕೊಟ್ಟಿರೋ ಅನುದಾನಕ್ಕೆ ಆಕ್ಷನ್ ಪ್ಲಾನ್ ಇನ್ನ ಯಾಕೆ ಕೊಟ್ಟಿಲ್ಲ? 2013-14ನೇ ಸಾಲಿನಿಂದ ಹಿಡ್ಕೊಂಡು ಕಳೆದ ವರ್ಷ 2019-20 ವರೆಗೂ ಟೋಟಲ್ ವರ್ಕ್ಸ್ ಟೇಕನ್ ಅಪ್ ಬೈ KKRDB ಈಸ್ 15,825 ವರ್ಕ್ಸ್ ಕಂಪ್ಲೀಟ್ ಆಗಿರೋದು. ಕಂಪ್ಲೀಟ್ ಅಂದ್ರೆ ಭೌತಿಕ ಗುರಿ ಬಿಟ್ಟಿರೋದು, ಅಂದ್ರೆ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಆದ್ರೆ ಸಾಕಷ್ಟು ಇದರಲ್ಲಿ ಇನ್ನೂ ಆರ್ಥಿಕವಾಗಿ ಇದು ಗುರಿಗಳು ಬಿಟ್ಟಿಲ್ಲ. ಅಂದ್ರೆ ಬಿಲ್ ಪೇಮೆಂಟ್, ಲಾಸ್ಟ್ ಕಂತು, ಥರ್ಡ್ ಪಾರ್ಟಿ ವಿಜಿಲೆನ್ಸ್, ಅವು ಇವು ಎಲ್ಲ ಇದೆ. ಇದಕ್ಕೆ ಬೇಕಾಗಿರೋದು ಅಂದ್ರೆ ಪೆಂಡಿಂಗ್ ಅಮೌಂಟ್ ಏನು ಹೋದ ವರ್ಷದ ಬಿಲ್ಗಳು ಕೊಡ್ಲಿಕ್ಕೆ, ಅಂದ್ರೆ ಈ ಹಳೆ ಕಾಮಗಾರಿಗಳು ಕೆಲವೊಂದು 4 ವರ್ಷ ಪೆಂಡಿಂಗ್ ಇದೆ, ಥರ್ಡ್ ಪಾರ್ಟಿ ವಿಜಿಲೆನ್ಸಿಗೆ ಅದು ಇದು
662.71 crores, 662.71 ಲಕ್ಷ ಕೋಟಿ ರೂಪಾಯಿ, 662.71 crores. ಈ ವರ್ಷ ಇಲ್ಲಿವರೆಗೂ ಪ್ರಸ್ತಾವನೆ ಆಗಿರುವ ಕಾಮಗಾರಿಗಳು 4095. ಇದಕ್ಕೆ ಈ ಪ್ರಸ್ತಾವನೆಗಳಿಗೆ ಬೇಕಾಗಿರುವ ಅನುದಾನ 986.61. ಆದರೆ ಕೆಲವು ಸರಿ ಏನಾಗ್ತದೆ, ನಾವು ಎಸ್ಟಿಮೇಟ್ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತೆ, ಅದಕ್ಕೆ ಕೋರ್ಸ್ ಕರೆಕ್ಷನ್ ಆಗ್ಬಿಟ್ಟು ವಾಪಸ್ ಬರುತ್ತೆ. ಈ 4095 ವರ್ಕ್ಸ್ ನಲ್ಲಿ 2819 ಕಾಮಗಾರಿಗಳು ಪ್ರಾರಂಭ ಆಗಿದೆ. ಇದರಲ್ಲಿ ಅಂದ್ರೆ 4095 ವರ್ಕ್ಸ್ ನಲ್ಲಿ 1276 ವರ್ಕ್ಸ್ ಹ್ಯಾವ್ ನಾಟ್ ಸ್ಟಾರ್ಟೆಡ್. ಕಾಮಗಾರಿ ಪ್ರಾರಂಭ ಆಗಿಲ್ಲ. ಕಾರಣಗಳು ಹಲವಾರು ಇರಬಹುದು, ಆದರೆ ಈ 1776 ಕಾಮಗಾರಿಗಳಲ್ಲಿ 903 ಕಾಮಗಾರಿಗಳಿಗೆ ಅಂದ್ರೆ 903 ವರ್ಕ್ಸ್ಗಳಿಗೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟಿಲ್ಲ. ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಹ್ಯಾಸ್ ನಾಟ್ ಬೀನ್ ಗಿವನ್. ಅಂದ್ರೆ ಟೋಟಲ್ 373 ವರ್ಕ್ಸ್ ಯಾಕೆ ಅಪ್ರೂವಲ್ ಕೊಟ್ಟಿಲ್ಲ? ಸರ್ಕಾರ ಹತ್ರ ಉತ್ತರ ಇಲ್ಲ, KKRDP ಅವರ ಹತ್ರ ಉತ್ತರ ಇಲ್ಲ. KKRDP ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪರ್ಸ್ಯೂ ಮಾಡಿದಾರ ಇಲ್ಲ, ಅದಕ್ಕೆ ಇದು ಗೊತ್ತಿಲ್ಲ. ಪ್ಲಾನಿಂಗ್ ಅವರಿಗೆ ಕೂಡ ಇದು ಕೊಟ್ಟಿದ್ದಾರೆ, ಆದ್ರೆ ಯಾರು ಫಾಲೋ ಅಪ್ ಮಾಡಿಲ್ಲ. ಯಾಕೆ ನಾವು ಅಪ್ರೂವಲ್ ಕೊಟ್ಟಿಲ್ಲ ಅಂತಾನು ಕೂಡ ಅಲ್ಲಿ ಉತ್ತರ ಇಲ್ಲ. ಇಲ್ಲಿವರೆಗೂ ನಾನು ಹೇಳಿದಾಗೆ ಕಳೆದ ಅಪ್ ಟು 1920 ಪ್ಲಸ್ 4095 ಹೊಸ ವರ್ಕ್ಸ್ ಅಂದ್ರೆ ಟೋಟಲಿ ಈ ವರ್ಷದ ತನಕ ಆಸ್ ಸೋ ಫಾರ್ ದ ವರ್ಕ್ ಸಬ್ಮಿಟೆಡ್ ಟು ಗವರ್ಮೆಂಟ್ ಈಸ್ 20,823 ವರ್ಕ್ಸ್. 20,823 ಕಾಮಗಾರಿಗಳು KKRDP ಪ್ರಾರಂಭ ಆಗಿರೋದ್ರಿಂದ ಇಲ್ಲಿ ತನಕ. ಇದಕ್ಕೆ ಒಟ್ಟಾರೆ ಪ್ಲಾನಿಂಗ್ ಅವ್ರು ಕೊಟ್ಟಿರೋದು ಹಳೆ ಬಿಲ್ ಪಾವತಿಗಳಿರ್ಬೋದು, ಹೊಸ ಕಾಮಗಾರಿಗಳಿಗೆ ಅನುಮೋದನೆಗಳಿರ್ಬೋದು. ಇದಕ್ಕೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅವರು ಎಸ್ಟಿಮೇಟ್ ಕೊಟ್ಟಿರೋದು 2040.51 ಲಕ್ಷ ಕೋಟಿ ರೂಪಾಯಿ, 2040.51 crores ಬೇಕಾಗಿದೆ ಅಂತ ಈ ಅಂಕಿಅಂಶಗಳು ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು. ಒಟ್ಟಾರೆ ನಮಗೆ ಮೋಸ ಎಲ್ಲಾಗ್ತಾ ಇದೆ ಅಂದ್ರೆ 1500 ಕೋಟಿ ರೂಪಾಯಿ ನಮ್ಗೆ ಫಸ್ಟ್ ಬರಬೇಕಾಗಿತ್ತು. ಅದರಲ್ಲಿ ನಮಗೆ 1131.86 ಕ್ರೋರ್ಸ್ ಬರ್ತಾ ಇದೆ. ನಮಗೆ ಡೆಫಿಸಿಟ್ ಆಗಲೇ 368.14 ಕ್ರೋರ್ಸ್, 368.14 ಕೋಟಿ ರೂಪಾಯಿ ಆಗಲೇ ನಾವು ಡಿಫಿಸಿಟ್ ನಲ್ಲಿ ಇದ್ದೀವಿ. ಯಾಕೆ ಯಾರು ನಮ್ಮ ಬಿಜೆಪಿ ಶಾಸಕರು ಆಗಲಿ ಬೇರೆಯವರಾಗಲಿ ಹೋಗ್ಬಿಟ್ಟು ನಮಗೆ 1500 ಕೋಟಿ ರೂಪಾಯಿ ಬರಬೇಕಾಗಿತ್ತು, ನಮ್ಗೆ ಯಾಕೆ 300-400 ಕೋಟಿ ರೂಪಾಯಿ ನಮಗೆ ಮೋಸ ಮಾಡ್ತಾ ಇಲ್ಲ ಅಂತ ಕೇಳೋ ಶಕ್ತಿ ಇಲ್ಲ. ಮೊದಲನೇ ಇವತ್ತು ಅದಲ್ಲದೆ ನಮಗೆ ಈಗ ಬಿಡುಗಡೆ ಆಗಿರೋದು ಟೋಟಲ್ ಎರಡು ಸೇರಿ ನಾನು ಹೇಳಿದಂಗೆ 544 ಕ್ರೋರ್ಸ್ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಆಕ್ಚುಲಿ ಆಗಿರೋದು ಬರೀ 282 ಕ್ರೋರ್ಸ್. ಹೋದ ವರ್ಷದ ಬಾಕಿ ಏನು 308 ಅಂತ ಅವರು ಅಕೌಂಟ್ ಅಂತ ತೋರಿಸ್ತಾ ಇದ್ದಾರೆ ಹಿಂದಿನ ಕಾಮಗಾರಿಗಳಿಗೆ, ಅದನ್ನ ಕೂಡ ಇದಕ್ಕೆ ಆಡ್ ಮಾಡ್ತಾ ಇದ್ರಿ. ಈ ವರ್ಷಕ್ಕೆ ಆಡ್ ಮಾಡಿಬಿಟ್ಟು ನಾವು ಆಗ್ಲೇ ಕೊಟ್ಟಿದೀವಲ್ಲ 544 ಪ್ಲಸ್ 308 ಅಂತ ತೋರಿಸ್ಬಿಟ್ಟು ಕ್ಲೋಸ್ ಟು 900 ಕ್ರೋರ್ಸ್ ಕೊಡ್ತಾ ಇದೀವಿ ಅಂತ ಅವರು ತೋರಿಸಿದ್ದಾರೆ ಸಪ್ಲಿಮೆಂಟರಿ. ಇದು ರಾಮನ್ಗೊಂದು ಲೆಕ್ಕ, ಕೃಷ್ಣನ್ಗೊಂದು ಲೆಕ್ಕ ಇದ್ದಾಗಿದೆ. ಹಿಂದಿಂದು ಈ ಫಂಡ್ ಏನಿದೆ ಅದು ಮುಂದೆ ತೋರಿಸ್ಬಿಟ್ಟು ನಾವು ಇಷ್ಟು ಕೊಟ್ಟಿದೀವಿ ಅಂತ ಹೇಳ್ತಾರೆ. ಇದು ಆಸ್ ಪರ್ ದೇರ್ ರೆಕಾರ್ಡ್ಸ್ ನಾನು ಹೇಳ್ದಂಗೆ 544.03 ಕ್ರೋರ್ಸ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ನಮ್ಗೆ ಬೇಕಾಗಿರೋದು 586.97 ಕ್ರೋರ್ಸ್ ಆಸ್ ಪರ್ CM's ರೆಕಮೆಂಡೇಶನ್. CM ಅವರು ಅನುಮೋದನೆ ಮಾಡಿರೋದು ಬರೀ 1131 ಅಂತಾನೆ ಇಟ್ಕೊಳ್ಳೋಣ. ಈಗ ನಮ್ಗೆ ಬಂದಿರೋದು 544 ಅಂತಾನೆ ಇಟ್ಕೊಳ್ಳೋಣ ಇವ್ರ ಲೆಕ್ಕದ ಪ್ರಕಾರ. ಇನ್ನೂ ಕೂಡ 586.97 ಕ್ರೋರ್ಸ್ ಬರಬೇಕಲ್ಲ.
ಇವಾಗ ಇದು ಡಿಸೆಂಬರ್ ಇದೆ ಆಗಲೇ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡೀತಾ ಇದೆ. ಡಿಸೆಂಬರ್ನಲ್ಲಿ ಯಾವುದೇ ಕೆಲಸ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮಾರಲ್ ಕೋಡ್ ಆಫ್ ಕಾಂಡಕ್ಟ್ ಇದೆ. ಯಾವುದೇ ಅನುದಾನ ಕೂಡ ನಮಗೆ ಸಿಗೋದಿಲ್ಲ. ಜನವರಿ ಫೆಬ್ರವರಿ ಹೋದ ಬಾರಿ ನಮಗೆ ಅಕೌಂಟ್ಸ್ ಕ್ಲೋಸ್ ಆಗಬೇಕಾಗಿದ್ದು ಮಾರ್ಚ್ 31 ಅಕೌಂಟ್ಸ್ ಕ್ಲೋಸ್ ಮಾಡಿದ್ದು ಎಲ್ಲ ಪಂಚಾಯತ್ನಲ್ಲಿ ಮಾರ್ಚ್ 15ಗೆ ಕ್ಲೋಸ್ ಮಾಡಬೇಕು. ನೀವು ಮಾರ್ಚ್ 31 ತನಕ ಇಟ್ಕೊಟ್ರು ಇನ್ನ 600 ಕೋಟಿ ರೂಪಾಯಿ ನೀವು ತರದ್ ಯಾವಾಗ, ಅವ್ರು ಕೊಡೋದು ಯಾವಾಗ, ನೀವು ತರದ್ ಯಾವಾಗ, ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತಗೊಳೋದು ಯಾವಾಗ, ಖರ್ಚು ಯಾವಾಗ ಮಾಡ್ತೀವಿ? ಮತ್ತೆ ಇದು KKRDB ಹೋಗಿ ಫೈನಾನ್ಸ್ ಅಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ಇದಕ್ಕೆ ಅಪ್ರೂವಲ್ ಫೈನಾನ್ಸ್ ಇಂದ ಯಾಕೆ ಸಿಕ್ಕಿಲ್ಲ ನಮಗೆ? ಬರೀ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ನಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ, ಬಟ್ ಇಲ್ಲಿ ರಿಫ್ಲೆಕ್ಟ್ ಆಗ್ಬೇಕಲ್ಲ ನಮ್ಮ ಅಕೌಂಟ್ ಅಲ್ಲಿ. ಆಮೇಲೆ ಪ್ಲಾನಿಂಗ್ ಅವ್ರು ಒಂದು ಹೇಳ್ತಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಒಂದು ಹೇಳ್ತಾರೆ, KKRDB ಅಕೌಂಟ್ಸ್ ಒಂದು ಹೇಳ್ತಲ್ಲ. ಇದನ್ನ ಯಾರು ಗಮನಿಸ್ತಾ ಇಲ್ಲ ಸರ್ಕಾರದಲ್ಲಿ, ಯಾಕೆ? ಸೊ ಟೋಟಲಿ ನಮಗೆ ಬೇಕಾಗಿರೋದು 368.14 crores ಆಫ್ 1500 crores, 586 crores ಏನು ಬರಬೇಕಾಗಿದೆ ನಮಗೆ, ಏನು 1131 crores ಬರಬೇಕಾಗಿದೆ. ಇವೆರಡು ಕೂಡಿಸಿದ್ರೆ ನಮ್ಗಿನ್ನ 955.11 ಕೋಟಿ ರೂಪಾಯಿ ನಮಗೆ ಬರೀ ಈ ವರ್ಷ ಬರಬೇಕು. 955.11 crores. ಮತ್ತೆ ನೀವು ಹಳೆ ಬಿಲ್ ಆಡ್ ಮಾಡಿ 662.71 crores. So 955 plus 662 equals 1617.82 crores ಬರಬೇಕು. 1617 ಕೋಟಿ ರೂಪಾಯಿ .82 ಕೋಟಿ ರೂಪಾಯಿ ನಮ್ಗಿನ್ನ ಬರಬೇಕು. ಇದು ಹೊರತುಪಡಿಸಿ ನೀವೇನಾದ್ರೂ ಅದು ಪ್ಲಾನಿಂಗ್ ಅವ್ರು ಏನ್ ಹೇಳ್ತಾ ಇದ್ರೆ, ಎಕ್ಸೆಸ್ ಅಮೌಂಟ್ ಏನು ಎಕ್ಸೆಸ್ ವರ್ಕ್ಗಳು ಕೊಟ್ಟಿದ್ದೀವಿ ಅದನ್ನು ನಾವು ಸೇರಿಸ್ಕೊಂಡ್ರೆ 400 ಕೋಟಿ ರೂಪಾಯಿ ಆಗುತ್ತೆ. ಟೋಟಲಿ 2017 crores ಬರ್ಬೇಕು ನಮಗೆ. 2017.68 crores ಬರಬೇಕು. ಮತ್ತೆ ಇದನ್ನ ಯಾವಾಗ ತರ್ತಾರೆ, ಹೇಗ್ ತರ್ತಾರೆ, ಆಮೇಲೆ ಇದು ಯಾವುದು ದಾಖಲೆ ನಂದಲ್ಲ, ಎಲ್ಲಾನು KKRDB ದಾಖಲೆಗಳು, ಎಲ್ಲದು ಪ್ಲಾನಿಂಗ್ ದಾಖಲೆಗಳು, ಪ್ಲಾನಿಂಗ್ ಡಿಪಾರ್ಟ್ಮೆಂಟ್, ಪ್ಲಾನಿಂಗ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್. ಇದು ಈಗ ಆಲ್ಮೋಸ್ಟ್ 2000 crores ಬೇಕಂದ್ರೆ, 2000 ಕೋಟಿ ರೂಪಾಯಿ ಬೇಕಂದ್ರೆ ನಮ್ಗೆ ಇಲ್ಲಿವರೆಗೂ ಬರೀ 544 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತಾರೆ. ಅದನ್ನು ಅನುಮಾನ ನಮಗೆ. ಇದಕ್ಕೆ ಒಂದು ಸಾಕ್ಷಿ ಇದೆ ನೋಡಿ, ಯಾಕೆ ನಮಗೆ ಮೋಸ ಆಗ್ತಾ ಇದೆ ಅಂದ್ರೆ, ದಿನಾಂಕ 10/12/2020 ಸರ್ಕಾರದ ಕಾರ್ಯದರ್ಶಿಯೊಬ್ಬರು, ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳು ಒಂದು ಪತ್ರ ಬರೀತಾರೆ ಸರ್ಕಾರದ ಉಪ ಮುಖ್ಯ ಕಾರ್ಯದರ್ಶಿಗೆ, ಅಂದ್ರೆ ಪ್ಲಾನಿಂಗ್ ACS ಅವರಿಗೆ. ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ, ನಮಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ಅಂತ. ಅವರದ್ದು ಒಂದು ಪ್ಯಾರಾಗ್ರಾಫ್ ಕೊಟ್ಬಿಡ್ತೀನಿ ನೋಡಿ. ಆಡಳಿತ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. 2020-21ನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯ ರೂಪಾಯಿ 952.22 ಕೋಟಿ ರೂಪಾಯಿ 952.22 crores ಮೊತ್ತದ ಕ್ರಿಯಾ ಯೋಜನೆ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆಯು ಸಹಮತಿಸಿದೆ. ಮುಂದುವರೆದ ಪ್ರಾಸ್ತಾವಿಕ ಕ್ರಿಯಾ ಯೋಜನೆ ಮೊತ್ತವನ್ನು ಮುಂದಿನ ಆರ್ಥಿಕ ವರ್ಷದ ಆಯಾ ವ್ಯಾಯದಲ್ಲಿ ಒದಗಿಸಲಾಗುವ ಅನುದಾನದಲ್ಲಿ ಭರಿಸಲು ಆಡಳಿತ ಇಲಾಖೆ ತಿಳಿಸಿದೆ. ಅಂದ್ರೆ ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ರೆ, ನೀವು ಇಲ್ಲಿ ತನಕ ಏನ್ ಕೊಟ್ಟಿದ್ರೆ ಅದಕ್ಕೆ ಅನುಮೋದನೆ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷ ಏನ್ ಬಾಕಿ ಇದೆ, ದಟ್ ಈಸ್ ಕ್ಲೋಸ್ ಟು ಅರೌಂಡ್ 500 + 50 ಅಂದ್ರೆ 550-600 crores ಏನಿದೆ, ಅದು ಮುಂದಿನ ಆರ್ಥಿಕ ವರ್ಷದಲ್ಲಿ ನಾವು ಭರಿಸ್ತೀವಿ ಅಂತ ಇದು ಸರ್ಕಾರದ ಕಾರ್ಯದರ್ಶಿಗಳ ಪತ್ರ ಇದೆ. ಬರೆದಿರೋದು 10/12/2020 15ನೇ ದಿನ. ಇದು ಅಧ್ಯಕ್ಷರ ಗಮನಕ್ಕೆ, ನಮ್ಮ ಬಿಜೆಪಿ ಶಾಸಕರ ಗಮನಕ್ಕೆ, ನಮ್ಮ ಸಚಿವರ ಗಮನಕ್ಕೆ ಇದೆಯಾ ಇದು? ಯಾಕೆ ಇದು 371J ಅಂಡರ್ ಬರುತ್ತೆ. ಇದನ್ನ ನಾವು ಹೀಗೆ ಸಬ್ವರ್ಟ್ ಮಾಡಕ್ಕೆ ಆಗೋದಿಲ್ಲ. ಇದು ಕೇಳೋರು ಯಾರು? ಮತ್ತೆ ಮುಂದುವರ್ತಾ ಇನ್ನೂ ಒಂದು ಲೆಟರ್ ಇದೆ ನೋಡಿ. ನಾವೆಲ್ಲ ಮಾಡಿದೀವಿ, ನಮ್ಮ ಸರ್ಕಾರ ಬಂದ ಮೇಲೆ ಕಲ್ಯಾಣ ಕರ್ನಾಟಕ
ನಿಜವಾಗ್ಲೂ ಕಲ್ಯಾಣ ಆಗ್ತಾ ಇದೆ. ಕಾಂಗ್ರೆಸ್ ಇದ್ದಾಗ ಅಭಿವೃದ್ಧಿ ನಿರ್ನಾಮ ಆಗಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಬಂದಿದೆ ಇವತ್ತು ಕೆಲವು ಶಾಸಕರು. ಇದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅಂದ್ರೆ ACS ಯೋಜನಾ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಂಖ್ಯಾಕ ಇಲಾಖೆ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅವರು 10/12/2020 ಅವರು ಒಂದು ಪತ್ರ ಬರೀತಾರೆ. ದಿನಾಂಕ 5/12/2020 ಕರ್ನಾಟಕ ಕಲ್ಯಾಣ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯ ಭೌತಿಕ ಹಾಗೂ ಆರ್ಥಿಕ ಪ್ರಗತಿಯನ್ನು ತಾವು ಸಲ್ಲಿಸುತ್ತಿದೆ. ಆದರೆ ನವೆಂಬರ್ ಅಂತ್ಯಕ್ಕೆ ತಾವು ರೂಪಾಯಿ 533.45 ಕೋಟಿ ಮಾತ್ರ ಖರ್ಚು ಮಾಡಿರುವುದು ಕಂಡು ಬಂದಿರುತ್ತದೆ. ಇದು ಇನ್ಕ್ಲೂಡಿಂಗ್ ದ 308 ಹಳೆದು. ತಮ್ಮ ಮಂಡಳಿಯಲ್ಲಿ ಲಭ್ಯವಿರುವ ಪ್ರಾರಂಭಿಕ ಶುಲ್ಕ ಹಾಗೂ ಪ್ರಥಮ ಮತ್ತು ಎರಡನೆಯ ಕಂತಿನ ಅನುದಾನವನ್ನು ಸೇರಿ ಅದರ ಶೇಕಡ 78% ಮೊತ್ತ ಖರ್ಚು ಮಾಡದೇ ಇದ್ದರೆ ಸರ್ಕಾರದ ಮುಂದಿನ ಕಂತನ್ನು ಬಿಡುಗಡೆ ಮಾಡಲು ಸಾಧ್ಯವಾಗುವುದಿಲ್ಲ. 78% ನೀವು ಖರ್ಚು ಮಾಡಿಲ್ಲ ಅಂದ್ರೆ ನಾವು ಮುಂದಿನ ಕಂತು ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇನು 3ನೇ ಕಂತು ಬಿಡುಗಡೆ ಮಾಡಿಲ್ಲ ನಮಗಿನ್ನ. ಆದುದರಿಂದ ಭೌತಿಕವಾಗಿ 2344 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಈ ಪೈಕಿ ಎಲ್ಲ ಬಾಕಿ ಇರುವ ಬಿಲ್ಲುಗಳನ್ನು ಪಾವತಿಸಿ ಆರ್ಥಿಕ ಪ್ರಗತಿಯನ್ನು ತೋರಿಸತಕ್ಕದ್ದು. ಇಲ್ಲವಾದಲ್ಲಿ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯ ಕುಂಠಿತ ಪ್ರಗತಿಗೆ ತಾವು ಹೊಣೆಗಾರರಾಗುತ್ತೀರಿ ಅಂದ್ಬಿಟ್ಟು RCಗೆ ಲೆಟರ್ ಬರ್ದಿರೋದು. ಸರ್ಕಾರದವರೇ ಒಪ್ಕೋತಾ ಇದ್ದಾರೆ. ಇದು ಕಾಂಗ್ರೆಸ್ ಆರೋಪ ಅಲ್ಲ, ಸರ್ಕಾರ ಒಪ್ಕೋತಾ ಇದೆ. ನಮ್ಮ ಕೈಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆರ್ಥಿಕ ಪ್ರಗತಿ ತೋರಿಸ್ತಾ ಇಲ್ಲ, ಭೌತಿಕ ಪ್ರಗತಿ ತೋರಿಸ್ತಾ ಇಲ್ಲ, ಇದಕ್ಕೆ ನಾವು ಸಹಕಾರ ಕೊಡ್ಲಿಕ್ಕೆ ಆಗೋದಿಲ್ಲ, ಆರ್ಥಿಕ ಸಂಕಷ್ಟ ಇದೆ, ನಾವು ಬೇರೆ ಕಡೆ ದುಡ್ಡು ಹಾಕ್ಬೇಕಾಗುತ್ತೆ ಅಂತ ಇವ್ರು ಬರ್ದಿರೋದಕ್ಕೆ ಮಾರ್ಚ್ ಕಾರ್ಯದರ್ಶಿಗಳಿಗೆ ACS ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಸ್ಟ್ಯಾಟಿಸ್ಟಿಕ್ಸ್ ಪ್ಲಾನಿಂಗ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅದು ಪೇರೆಂಟ್ ಇದು ಇದೆಲ್ಲ ಮೊದಲೇ ನಮ್ಗೆ ಸಿಗಲ್ರಿ ಏನು ಇದೆಲ್ಲ ನೀವು ವಾಟ್ಸ್ಆಪ್ ಮಾಡಿದ್ರೆ ಮತ್ತೆ ನನಗೆ ಇನ್ನೂ ಕೊಡಲ್ಲ. ಇಲ್ಲ ನಾನು ಇದನ್ನ ಟೈಪ್ ಹೊಡಿಸಿ ಮಾಡಿಸಿಲ್ಲ, ಬಟ್ ಕಳ್ಸಿಕೊಡ್ತೀನಿ, 2 ಕಳ್ಸಿಕೊಡ್ತೀನಿ ಅಂತ. ಕೊನೆಯದಾಗಿ ನಮ್ಮ ಬೇಡಿಕೆ ಏನು? ಇಲ್ಲಿ ತನಕ 1.5 ವರ್ಷ ಆದ್ರೂ ಕೂಡ ಸಮಿತಿ ಯಾಕೆ ರಚನೆ ಆಗಿಲ್ಲ? ಅಧ್ಯಕ್ಷರು ಒಬ್ರು ಸಾಕ? ಕ್ರಿಯಾ ಯೋಜನೆ ಯಾರು ಕಳಿಸ್ತಾ ಇದ್ದಾರೆ, ಹೇಗೆ ಕಳಿಸ್ತಾ ಇದ್ದಾರೆ, ಮ್ಯಾಕ್ರೋ ಏನು ಮೈಕ್ರೋ ಏನು, ಡಿಸ್ಕ್ರಿಷನರಿ ಕೋಟಾನಲ್ಲಿ ಯಾರು ಏನ್ ಕೊಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾರಿಗೂ ಏನು ಗೊತ್ತಿಲ್ಲ. ಸಮಿತಿ ಯಾಕೆ ರಚನೆ ಮಾಡ್ತಾ ಇಲ್ಲ? ಈ ವರ್ಷಕ್ಕೆ ವಿವೇಚನಾ ಕೋಟಾವನ್ನ ತಾವು ರದ್ದು ಮಾಡಿ, ಅದು ಕಾನ್ಸ್ಟಿಟ್ಯೂಯೆನ್ಸಿ ಕನ್ಸಿಡರ್. ಈ ಸರಿ ಈ 1 ವರ್ಷ ನಾವೇನ್ ವಿವೇಚನಾ ಕೋಟ ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ವಿವೇಚನಾ ಕೋಟಗಳು ಬೇಕಾಗ್ತದೆ. ಯಾಕಂದ್ರೆ MLAಗಳು ಅವರ ಕಾನ್ಸ್ಟಿಟ್ಯೂಯೆನ್ಸಿ ಮಾತ್ರ ನೋಡ್ತಾರೆ. ಕೆಲವು ಪ್ರಾದೇಶಿಕ ದೊಡ್ಡ ಪ್ರಾಜೆಕ್ಟ್ಗಳಿಗೆ CM ಡಿಸ್ಕ್ರಿಷನರಿ ಕೋಟ ಇರಬಹುದು, ಅಧ್ಯಕ್ಷರ ಡಿಸ್ಕ್ರಿಷನರಿ ಕೋಟ ಇರಬಹುದು, ಬೇಕಾಗುತ್ತೆ. ಆದ್ರೆ ಇವಾಗ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಡಿಸ್ಕ್ರಿಷನರಿ ಕೋಟ ಕ್ಯಾನ್ಸಲ್ ಮಾಡಿಬಿಟ್ಟು ನೇರವಾಗಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಹೆಲ್ಪ್ ಆದಂಗೆ ಮಾಡಿ. ಬೇಸ್ಡ್ ಆನ್ ನಂಜುಂಡಪ್ಪ ಅವ್ರ ವರದಿ ಪ್ರಕಾರ ನಮ್ಗೆ 10 ಕೋಟಿ ಅವ್ರಿಗೆ ಕೋಟಿ ಡಿಸ್ಕ್ರಿಷನ್ ಬೇಡ. ನಂಜುಂಡಪ್ಪ ಅವ್ರ ವರದಿ ಪ್ರಕಾರನೇ ರೀಡಿಸ್ಟ್ರಿಬ್ಯೂಷನ್ ಆಗಲಿ ಈ ವರ್ಷ ಕೋಟ ಬೇಕಾದ್ರೆ. ಮತ್ತೆ ಈ ಸರಿ ಮ್ಯಾಕ್ರೋ ಫಂಡ್ಸ್ ಏನಿದೆ ತಮ್ಮ ಮೂಲಕ ಸರ್ಕಾರಕ್ಕೆ ಕೈ ಜೋಡಿಸಿ ಹೇಳ್ತಾ ಇದ್ದೀನಿ, ಈ ಸರಿ ಮ್ಯಾಕ್ರೋ ಫಂಡ್ಸ್ ಸುಮ್ಮನೆ ಯಾವುದೋ ಬೇಡಿದ ಪ್ರಾಜೆಕ್ಟ್ಸ್ ನಾವು ಮಾಡಕ್ ಹೋಗ್ಬೇಡಿ. ಜನರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ರೈತರಿಗೆ ಕಷ್ಟ ಆಗಿದೆ. ಹಿಂದೆ 100 ವರ್ಷದಲ್ಲಿ ಆಗ್ಲಾರ್ದಂತ ಪ್ರವಾಹವನ್ನು ನಾವು ಕಂಡಿದ್ದೀವಿ. ದಯವಿಟ್ಟು ಇದು ಬರೇ ಫ್ಲಡ್ ಡ್ಯಾಮೇಜ್ ವರ್ಕ್ಸಿಗೆ ಮಾತ್ರ ತಗೊಳ್ಳಿ ಅಂತ ನನ್ನ ಆಗ್ರಹ ಇದೆ. 1 ರೂಪಾಯಿ ಇನ್ನ ಬಂದಿಲ್ಲ ನಮ್ಗೆ ಮೈನರ್ ಇರಿಗೇಷನ್ ಇಂದ, 1 ರೂಪಾಯಿ ನಮ್ಗೆ ಇನ್ನ ಬಂದಿಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ, ಪಂಚಾಯತ್ ರಾಜ್ ಮಂತ್ರಿಗಳಿಂದ, ರೂರಲ್ ವಾಟರ್ ಸಪ್ಲೈ ಇಂದ 1 ರೂಪಾಯಿ ಬಂದಿಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ
ರೈತರು ಸಂಕಷ್ಟದಲ್ಲಿದ್ದಾಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದಾನು ಏನು ಬಂದಿಲ್ಲ, ಹಾರ್ಟಿಕಲ್ಚರ್ ಇಂದಾನು ಏನು ಬಂದಿಲ್ಲ. ಬೆಳೆ ನಾಶ ಇಷ್ಟ ಆಗಿದೆ, ತಮಗೆಲ್ಲ ಗೊತ್ತಿದೆ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ಕೇಂದ್ರದಿಂದ ಕೂಡ ಇನ್ನೂ ₹1 ಬಿಡುಗಡೆ ಆಗಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಯಾವುದು ಫ್ಲಡ್ ಡ್ಯಾಮೇಜ್ಗಳಾಗಿದೆ ಅದಕ್ಕೆ ತಾವು ದಯವಿಟ್ಟು ಈ ವರ್ಷ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದಲ್ಲದೆ ನಾನು ಎಲ್ಲ ನಮ್ಮ ಬಿಜೆಪಿ ಶಾಸಕ ಮಿತ್ರರ ಹತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ಹಗುರವಾಗಿ ತಗೋಬೇಡಿ. ಕಲ್ಯಾಣ ಕರ್ನಾಟಕವನ್ನ ನೀವು ಬಹಳ ಏನು ಬರೇ ಕಲ್ಯಾಣ ಕರ್ನಾಟಕವನ್ನ ನಾವು ಹೈದರಾಬಾದ್ ಕರ್ನಾಟಕವನ್ನ ಕಲ್ಯಾಣ ಕರ್ನಾಟಕವನ್ನು ಮರುನಾಮಕರಣ ಮಾಡಿದ ತಕ್ಷಣ ನೀವು ಯಾವುದೋ ಒಂದು ಯುದ್ಧ ಗೆದ್ದಿಲ್ಲ. ಅದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಬೇಕಾದ್ರೆ ನಮ್ಮ ರಾಜ್ಕುಮಾರ್ ಪಾಟೀಲ್ ಅವರಿಗೆ ಕೇಳಿ ಎಲ್ಲಾ ಶಾಸಕರು ಸೈನ್ ಮಾಡಿದ್ದಾರೆ. ಏನೋ ಅವ್ರೊಬ್ರು ವಿಧಾನಸಭೆಯಲ್ಲಿ ಮಾತಾಡಿಕ್ಕೆ ಅವ್ರ ಒಬ್ರದ್ದು ಅಲ್ಲ ಅದು ಕೀರ್ತಿ, ಎಲ್ಲರೂ ಸೈನ್ ಮಾಡಿದ್ದಾರೆ. ಅದು ಅವಾಗ ನಮ್ಮ ಸರ್ಕಾರ ಇದ್ದಾಗೆ ಮೂವ್ ಆಗಿತ್ತು, ಇವಾಗ ಪಾಸ್ ಆಗಿದೆ. ಯಾವ ರೀತಿ ಅವಾಗೆಲ್ಲ ಶಾಸಕರು ಪಕ್ಷಾತೀತವಾಗಿ ನಾವು ಎಲ್ಲ ಡಿಫರೆನ್ಸಸ್ ಅನ್ನ ಮರ್ತಿ ಹೆಂಗೆ ಕೆಕೆಆರ್ಡಿಬಿ ಅಭಿವೃದ್ಧಿಗೆ ಅನುದಾನ ಕೇಳಕ್ಕೆ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ವಿ. ಆವಾಗ ಸಿದ್ದರಾಮಯ್ಯ ಸಾಹೇಬ್ ಇದ್ರು, ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಕೂಡ ಇದ್ದಾಗ ನಾವೆಲ್ಲ ಜೊತೆಗೆ ಹೋಗಿದ್ದೀವಿ. ಈಗಲೂ ನಾವು ಬರಕ್ ತಯಾರಿದ್ದೀವಿ. ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಈ ಅಭಿವೃದ್ಧಿ ಮಂಡಳಿಗೆ ಎಷ್ಟು ದುಡ್ಡು ಬೇಕು, ಹಿಂದಿಂದ ಎಷ್ಟು ಬಾಕಿ ಇದೆ, ಇವತ್ತಿಂದ ಎಷ್ಟು ಬಾಕಿ ಇದೆ, ನಾವೆಲ್ಲರೂ ಸೇರಿ ನಾವು ಹೋಗೋಣ. ಇಲ್ದಿದ್ರೆ ಈ ಪತ್ರಗಳು ಬಂದಿದಾರಲ್ಲ ನಾವು ಕೊಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಇವಾಗ ಯಾವ್ದು ಅಂತ ಸ್ಥಾನಮಾನದಲ್ಲಿ ಇಲ್ಲ, ಯಾರು ಇಲ್ಲ. ಯಾರು ಕ್ಯಾಬಿನೆಟ್ ನ ಜಗಳ ಆಡ್ಬೇಕು ನಮ್ಮ ಪರವಾಗಿ? ಅದಕ್ಕೆ ಎಲ್ಲ MLA ನೀವು ಹೇಳಿ ನಾವು ನಿಮ್ ಜೊತೆ ಖಂಡಿತವಾಗೂ ಬಂದು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಸರ್ಕಾರ ಹತ್ರ ಹೋಗಿ ಇದನ್ನ ನಾವು ಮಾಡಿಸ್ಕೊಂಡು ಬರೋಣ ಅಂತ ನಾನು ಅವ್ರ ಹತ್ರ ಆಗ್ರಹ ಮಾಡ್ತಾ ಇದ್ದೀನಿ. ಮತ್ತೆ ಯಾವ್ಯಾವ ಕಾಮಗಾರಿಗಳಿಗೆ ಇನ್ನ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿಲ್ಲ ಅದು ತತ್ಕ್ಷಣ ಕೊಡಬೇಕು ಅಂದ್ಬಿಟ್ಟು ಕೂಡ ನಮ್ದೊಂದು ಡಿಮಾಂಡ್ ಇದೆ. ಮತ್ತೆ ಎಷ್ಟಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದೀವಿ 1500 crores ಎಲ್ಲದಕ್ಕೂ ನೀವು ಅದು ಕೊಡಿಸ್ಬೇಕು. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮತ್ತು ಅನುದಾನ ಎರಡೂ ಕೊಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಆಗ್ರಹ ಇದೆ. ಕೊನೆಯದಾಗಿ ನೇರ ನೇಮಕಾತಿ ಏನು ಬಂದ್ ಆಗಿದೆ ನಮ್ಮ ಭಾಗದಲ್ಲಿ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಬಂಡವಾಳ ಬರ್ತಾ ಇಲ್ಲ. ಕರೋನಾದಿಂದ ಆಗಲೇ ಆರ್ಥಿಕ ಪರಿಸ್ಥಿತಿ ಗಂಭೀರವಾಗಿದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ -17% ಆಗಿದೆ. ಈಗಾಗಲೇ ದೇಶದ -23 ಆಗಿದ್ರೆ ನಮ್ಮ ರಾಜ್ಯದ್ದು -17% ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಉದ್ಯೋಗವನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಂಡವಾಳ ಬರ್ತಾ ಇಲ್ಲ ಅಂದ್ರೆ ಸರ್ಕಾರ ಇವ್ರಿಗೆ ನೆರವಿಗೆ ಬರಬೇಕು. ನೇರ ನೇಮಕಾತಿಗಳೇನಿದೆ ನಮ್ಮ ಭಾಗದಲ್ಲಿ ಅವರಿಗೆ ಟಾಪ್ ಪ್ರಯಾರಿಟಿನಲ್ಲಿ ಕೊಡಬೇಕು ಅಂತ ಕೂಡ ಆಗ್ರಹ ಮಾಡ್ತೀವಿ. ಇದು ಕೂಡ ನಾವು ನಿಮ್ ಜೊತೆ ಕೈ ಜೋಡಿಸ್ಲಿಕ್ಕೆ ತಯಾರಿದ್ದೀವಿ. ಅದಲ್ಲದೆ ಮತ್ತೆ ಕೊನೆಯದಾಗಿ ಸಾಕಷ್ಟು ಪ್ರಚಾರ ತಗೊಂಡಿದ್ದೇನಪ್ಪ ಅಂದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಲ್ಲಿ KKRDB ಇಂದ ನಾವು ₹1 ಕೋಟಿ ಅವಿರೋಧವಾಗಿ ಆಯ್ಕೆ ಆದ್ರೆ ಮಾಡಿದ್ರೆ ಯುನಾನಿಮಸ್ ಆಗಿ ನೀವು ಎಲೆಕ್ಟ್ ಮಾಡಿದ್ರೆ ನಾವು ₹1 ಕೋಟಿ ನಾವು ಪಂಚಾಯತಿಗೆ ಕೊಡ್ತೀವಿ ಅಂತ. ಮೊದಲು ₹1 ಕೋಟಿ ಅಂತ ಹೇಳಿದ್ರು. ಅದಾದ್ಮೇಲೆ 20-20 ಲಕ್ಷ 5 ವರ್ಷಕ್ಕೆ ಬಹುಶಃ ಅವರಿಗೆ ಆರ್ಥಿಕ ಹೊರೆ ಎಷ್ಟಾಗಿದೆ ಅಂತ ಗೊತ್ತಿರ್ಬೋದು ಆಗಿರ್ಬೋದು ಅಂದ್ಬಿಟ್ಟು ಇದೆ. ಆದ್ರೆ ಸರ್ಕಾರದಲ್ಲಿ ಆಮದನಿ ಅಟ್ಟಂಟಿ ಖರ್ಚು ರೂಪಾಯಿ ನಡೀತಾ ಇದೆ. KKRDB ದುಡ್ಡು ಬಂದಿಲ್ಲ ಅಂತ ಅವರೇ ACS ಅವರೇ ಹೇಳಿದ್ದಾರೆ. ಮತ್ತೆ ಇವ್ರು ಯಾವ ಹೆಡ್ ಆಫ್ ಅಕೌಂಟ್ ನಲ್ಲಿ ಕೊಡೋಕೆ ಅಧಿಕಾರ ಇದೆ ಇವರಿಗೆ? ಈಗ ನೀವು ಕಂಟೆಸ್ಟ್ ಮಾಡಬೇಡಿ ಅಂತ ಹೇಳೋ ಅಧಿಕಾರ ಇದೆಯಾ ಇವರಿಗೆ? ಯಾರೇ ಇರ್ಬೋದು. ಚುನಾವಣೆ ಯಾಕೆ ನಡೆಸಬೇಕು? ಎಲ್ಲ ಪಂಚಾಯತಿಗೆ ₹1 ಕೋಟಿ ಕೊಟ್ಬಿಡ್ರಿ, ಎಲೆಕ್ಷನ್ ಆಗೋದು ಬೇಡ. ಮತ್ತೆ ಸಂವಿಧಾನ ಏನಕ್ಕೆ ಇರಬೇಕು? ಡೆಮೋಕ್ರಸಿ ಏನಕ್ಕೆ ಇರಬೇಕು? ಇದು ಏನಿದೆ ಇಟ್ ಇಸ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೀವು ಆಮೇಶ ಕೊಟ್ಟಂಗೆ ನೀವು ನಿಲ್ಬೇಡಪ್ಪ ನಾವು ₹1 ಕೋಟಿ ಕೊಡ್ತೀನಿ ಅಂತ. ನಾವಾಗ್ಲೇ ಇದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಅಲ್ಲಂ ಪ್ರಭು ಪಾಟೀಲ್ ಅವರು ಆಗ್ಲೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಾವು ದೂರು ಕೊಟ್ಟಿದ್ದೀವಿ. IPC ಸೆಕ್ಷನ್ 177 ABC ನಲ್ಲಿ ಬರುತ್ತೆ, ಅದೆಲ್ಲ ಮಾಹಿತಿ ತಮಗಿದೆ. ಅದಕ್ಕೆ ಹೆಚ್ಚು ನಾನು ಹೋಗೋದಿಲ್ಲ. ಆದ್ರೆ ಇವ್ರೇನ್ ಹೇಳ್ತಾ ಇರೋದು, ನೀವು ಎಲೆಕ್ಷನ್ ಇದ್ರೆ ಮಾತ್ರ ಎಲೆಕ್ಷನ್ ಅವಿರೋಧವಾಗಿ ಆಯ್ಕೆ ಆದ್ರೆ ಮಾತ್ರ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ, ಎಲೆಕ್ಷನ್ ಮಾಡಿದ್ರೆ ದುಡ್ಡು ಹೋಗಲ್ವಾ? ಈಗ ನಾವು ಎಲೆಕ್ಷನ್ ಮಾಡಿದ್ರೆ ನಮ್ಮ ಪಂಚಾಯತಿನಲ್ಲಿ ದುಡ್ಡು ಕೊಡಲ್ಲ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ಇವರು. ಸೊ ಇದೇನಿದೆ, ಇಂಥವು ದಯವಿಟ್ಟು ಇಂಥ ಸ್ಕೀಮ್ಗಳು ತರಬೇಡಿ ನಮ್ಮ ಜಿಲ್ಲೆಗಳಿಗೆ. ಏನಿದೆ ಸಂವಿಧಾನಿಕವಾಗಿ ಕಾನೂನು ಪ್ರಕಾರ ಆಗಲಿ ಯಾರು ಗೆಲ್ತಾರೆ ಸೋಲ್ತಾರೆ ಮಾಡ್ರಿ, ಬಟ್ ನಿಮ್ ಜವಾಬ್ದಾರಿ ಇರೋದು ಸರ್ಕಾರದಲ್ಲಿರೋರು ಅಭಿವೃದ್ಧಿಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ಲಿಕ್ಕೆ.
KKRDB ಸೆಟಪ್ ಮಾಡಿರೋದೇ ಬೋರ್ಡು 371J ಅಂಡರ್ 371J ಸಿಕ್ಕಿದ್ಯಾ ಅದಕ್ಕೆ ನಮಗೆ, ಯಾಕಂದ್ರೆ ನಾವು ಹಿಂದುಳಿದೋದು ಇದೀವಿ ಅಂತ. ಟು ಇರಾಡಿಕೇಟ್ ದ ಬ್ಯಾಕ್ವರ್ಡ್ನೆಸ್ ಅಂಡ್ ರೀಜನಲ್ ಇಂಬ್ಯಾಲೆನ್ಸ್. ನೀವು ಮತ್ತೆ ರೀಜನಲ್ ಇಂಬ್ಯಾಲೆನ್ಸ್ ನಲ್ಲಿ ಮತ್ತೆ ಬ್ಯಾಲೆನ್ಸ್ ತಪ್ಪಿಸ್ತೀರಾ ಅಂದ್ರೆ ಅದು ಅಸಂವಿಧಾನಿಕವಾಗಿ ಅಂದ್ಬಿಟ್ಟು ನಾವು ಈಗಾಗಲೇ ದೂರನ್ನು ನಾವು ಕೊಟ್ಟಿದ್ದೀವಿ. ಅದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ದಿನದಲ್ಲಿ ಅದಕ್ಕೆ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಒಟ್ಟಾರೆ ನಾವು ಹೇಳಬೇಕಂದ್ರೆ KKRDB ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ICUನಲ್ಲಿದೆ. ಇವರು ಅದು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಸರ್ಕಾರದ ಆರ್ಥಿಕ ಪರಿಸ್ಥಿತಿನೇ ICUನಲ್ಲಿದೆ. ಅದರಲ್ಲಿ ಇವರಂತೂ ಪೂರಾ ಕೋಮಾಗೆ ಹೋಗ್ಬಿಟ್ಟಿದ್ದಾರೆ. KKRDB ಅವರು ಕೋಮಾನಲ್ಲಿ ಇದ್ಬಿಟ್ಟು ನಾವು ಚಲೋ ಇದೀನಿ ಅಂತ ಹೇಳಿದ್ರೆ ಯಾರು ನಿಮ್ಗೆ ಸಹಾಯ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಏನೇನು ಬೇಕು ಮತ್ತು ಆ ಡಾಕ್ಟರ್ ಬಲ್ಲಿ ನಾವೇ ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ಹೋಗಿ ಅಲ್ಲಿ ಕೇಳೋ ಶಕ್ತಿ ಇಲ್ಲ ಅಂದ್ರೆ, ನಿಮ್ಗೆ ಹೋಗಿ ಅಲ್ಲಿ ನಿಮ್ಮ ವಾದವನ್ನ ಮಂಡಿಸುವ ಸಾಮರ್ಥ್ಯ ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ರಿ, ನಾವೆಲ್ಲ ಬರ್ತೀವಿ. ನಿಮ್ಗೆ ಅಂಜಿಕೆ ಇರ್ಬೋದು ಅವ್ರ ಬಲ್ಲಿ, ನಮ್ಗೇನು ಅಂಜಿಕೆ ಅದ? ನಿಮ್ಗೆ ಎಲ್ಲ ಲಾಭ ಆಗೋದು. ನಿಮ್ ಈ ನಿಮ್ಮ ಅಧ್ಯಕ್ಷತೆ ಇರುವಂತ ಬೋರ್ಡಿಗೆ 1500 ಕೋಟಿ ರೂಪಾಯಿ ಬರ್ತದ. ಆದ್ರಿಂದ ತಮ್ಮ ಮುಖಾಂತರ ನಮ್ಮ ಆಗ್ರಹ ಏನಿದೆ, KKRDB ಏನು ಕೋಮಾನಲ್ಲಿದೆ ಅದನ್ನ ಹೊರಗೆ ತರಬೇಕಂದ್ರೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀವಿ. ದಯವಿಟ್ಟು ನಮ್ಮ ಸಹಾಯ ಬೇಕಾದ್ರೆ ನೀವು ಕೇಳಿ ನಾವು ಬರ್ತೀವಿ. ಆದ್ರೆ ಹಿಂಗೆ ಜನರ ಮುಂದೆ ಮಿಸ್ಲೀಡಿಂಗ್ ಸ್ಟೇಟ್ಮೆಂಟ್ಸ್ ಮಾಡಿ 1000 ಕೋಟಿ ರೂಪಾಯಿ ಬಂದದ, 1 ಕೋಟಿ ರೂಪಾಯಿ ಕೊಡ್ತೀವಿ ಅದು ಇದು ಅಂತ ಹೇಳೋದಲ್ಲ. ಆಗೋದಿಲ್ಲ ಸರ್. ಅದು ಸರ್ ಈಗ ಆಲ್ಮೋಸ್ಟ್ 1141 ಪಂಚಾಯತಿ 1 ಕೋಟಿ ರೂಪಾಯಿ ಅಂದ್ರೆ ಎಲ್ಲ ಹೊಸು ಇದಕ್ಕೆ ಹೋಗ್ತದೆ. ಆದ್ರಿಂದ ಹಿಂಗೆ ದಯವಿಟ್ಟು ಜನರಿಗೆ ದಾರಿ ತಪ್ಪಿಸಬೇಡಿ ಅಂತ ತಮ್ಮ ಮೂಲಕ ಆಗ್ರಹಿಸ್ತಾ KKRDBಗೆ ಏನೇನು ಅನುದಾನ ಬೇಕು ಕೂಡಲೇ ತರಿಸಬೇಕು ಅಂತ ತಮ್ಮ ಮುಖಾಂತರ ಅವರಿಗೆ ಆಗ್ರಹ ಮಾಡ್ತೀವಿ. ಡಾಕ್ಟರ್ ಬಲ್ಲಿ ಅಪಾಯಿಂಟ್ಮೆಂಟ್ ನೀವು ಯಾವ ರೋಗಕ್ಕೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾರೆ. ಇವರು ಮಂತ್ರಿಗೆ ಅಪಾಯಿಂಟ್ಮೆಂಟ್ ತಗೋತಾರಲ್ಲ, ಮಂತ್ರಿಗಿರಿ ಆಗ್ಲಿಕ್ಕೆ ಅಪಾಯಿಂಟ್ಮೆಂಟ್ ಅದಕ್ಕೆ ಬಲ್ಲ ಅಂತಾರೆ. KKRDB ಡೆವಲಪ್ಮೆಂಟ್ ವಿಚಾರ ಮಾತಾಡಬೇಕು ಅಂತ ಕೂಡ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಯಾಕೆ ಕೊಡೋಲ್ಲ? ನಿಜವಾದ ರೋಗ ಹೇಳ್ತಾ ಇಲ್ಲ ಇದು. ಇವ್ರು ಹೇಳ್ತಾ ಇರೋ ರೋಗ ಅವ್ರ ಸ್ವಂತ ರೋಗ ಹೇಳ್ತಾ ಇದ್ದಾರೆ. ಈ ಕಮ್ಯುನಿಟಿ ಡಿಸೀಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ್ದು ಸರ್? ಸೆಷನ್ ನಲ್ಲಿ ನಾವು ಕೇಳಿದ್ವಲ್ಲ ಸರ್, ಅವ್ರಿಗೆ ಅವಕಾಶ ಕೊಟ್ಟಿಲ್ಲಲ್ಲ. ಈಗ ಇವಾಗ ಏನ್ ಸೆಷನ್ ಕರೆಯೋದು ಡೌಟ್ ಸರ್. ಈಗ ಇವಾಗ ಆಮೇಲೆ ಇವರು 2 ವಾರ ನಡೆಸಿದಂತೆ 3ನೇ ದಿನ ನಡೆಸ್ಬಿಟ್ಟು ಫೋಟೋ ಕಳಿಸ್ಯಾರಲ್ಲ. ಆಮೇಲೆ ಅವರು ಬಹಳ ಕ್ಲಿಯರ್ ಇದ್ದಾರೆ ಸರ್. ನಾವು ಸದನ ಕಲಾಪ ನೋಡಿದಿರೋ ಇಲ್ಲೋ, ನಮ್ಮ ಕೈಲಿ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ತೊಗರಿ ಬೆಂಬಲ ಬೆಲೆ ಕೊಡಕ್ಕಾಗಲ್ಲ, ಪ್ರೋತ್ಸಾಹಧನ ಕೊಡಕ್ಕಾಗಲ್ಲ, ನೆರೆಗೆ ನಮ್ಗೆ ದುಡ್ಡಿದೆ ಅಂತ ಅವರೇ ಹೇಳಿದಾರಲ್ಲ ಫ್ಲೋರ್ ಆಫ್ ದಿ ಹೌಸ್ ಮೇಲೆ. ಲಾ ಮಿನಿಸ್ಟರ್ ಅವರು ಓಪನ್ ಆಗಿ ಹೇಳಿದ್ದಾರೆ, ನಾವು 1 ರೂಪಾಯಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಸರಿ, ಇಲ್ಲ ಇಲ್ಲ ಸರ್, ನಾವು ಆಗ್ಲೇ ಅವರು ಹೇಳಿದ್ದು ಅವ್ರ KKRDB ನಾವು ಒಪ್ಪಿಲ್ಲ. ಇನ್ಫ್ಯಾಕ್ಟ್ ನಾನೇ 2 ಸರಿ ನಾನೇ ಗೋವಿಂದ್ ಕಾರಜೋಳ ಅವರಿಗೆ 2 ಸರಿ, 1 ಸರಿ ಪತ್ರ ಬರೆದ್ಬಿಟ್ಟು ಮೀಟಿಂಗ್ ಕರೀರಿ ನಾವು ಬರ್ತೀವಿ ಅಂತ ಹೇಳಿದ್ವಿ. ಆಮೇಲೆ ನಮ್ಗೆ ಅಲ್ಲಿ ಎಂಟ್ರಿ ಎಲ್ಲದ ಹೇಳ್ರಿ ಇಲ್ಲಿ ಮಾತಾಡಕ್ಕೆ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಫಿಶಿಂಗ್ ಇನ್ ಆಕ್ಷನ್ ಹತ್ರ ಯಾರ ಹತ್ರ ಹೇಳ್ಬೇಕು. ಮತ್ತೆ ಪ್ಲಾನಿಂಗ್ ಅವರಿಗೂ ನಾನು ಹೇಳಿದ್ದೀವಿ, ನೀವು ಹಿಂದಿಂದು ಮತ್ತು ಮುಂದಿಂದು ನೀವು ಸೇರಿಸ್ಬಿಟ್ಟು ಕೊಡಬಾರ್ದು ಅಂತ 3 ತಿಂಗಳ ಹಿಂದೆನೆ ನಾವು ಪತ್ರ ಬಂದಿದ್ದೀವಿ. ಅವ್ರ ಮೀಟಿಂಗಿಗೆ ಬರಕ್ ತಯಾರಿಲ್ಲ. ಇದು ಇಟ್ ಇಸ್ ನಾಟ್, ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ, ಇದು ಇಟ್ಸ್ ಅವರ್ ರೈಟ್. ಅದನ್ನ ಕೇಳಬೇಕಾಗಿರೋದು ಇವ್ರಲ್ವಾ?